ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವಾಗ ನಾವು ಚೆನ್ನೈನ ಒನ್ ಆಫ್ ದ ಬಿಗ್ಗೆಸ್ಟ್ ಶಾಪಿಂಗ್ ಸಾರಿ ಕಾಂಪ್ಲೆಕ್ಸ್ ಮಾಲ್ ಆಗಿರುವಂತಹ ಮಾಲ್ ಅಲ್ಲ ಸಾರಿ ಸಾರಿಗೆ ಒಳ್ಳೆ ಕಲೆಕ್ಷನ್ ಇರುವಂತಹ ಒಂದು ಸ್ಟೋರಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಶರವಣ ಸ್ಟೋರ್ ಅಂತ. ಸೊ ಅಲ್ಲಿ ಎಲ್ಲಾ ರೀತಿಯ ಸಾರಿ ಕಲೆಕ್ಷನ್ಸ್ ಇದೆ, ಹೋಮ್ ಅಪ್ಲೈನ್ಸ್ ಅನ್ನು ಕೂಡ ನೀವು ನೋಡ್ಬೋದು. ಸೊ ಎಷ್ಟು ಫ್ಲೋರ್ಸ್ ಇದೆ, ಏನೇನಿದೆ, ಯಾವ ತರ ನೀವು ವಿಸಿಟ್ ಮಾಡ್ಬೋದು, ಹಾಗೆ ಈ ಪ್ರೈಸ್ ಓಕೆ ಇರುತ್ತೆ ಸಾರಿಗೆಲ್ಲ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ನೀವು ಈ ಬ್ಲಾಗ್ ಅಲ್ಲಿ ತಿಳಿಬಹುದು ಫ್ರೆಂಡ್ಸ್. ಸೊ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ರೋಹಿತ್, ಹಾಗೆ ಇಲ್ಲಿದ್ದಾರೆ ನಮ್ಮ ರಮ್ಯಾ ಅವರು. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ಆಗ್ತಾ ಇದ್ರೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತ ಈ ಏರಿಯಾ ಚೆನ್ನೈನ ಒನ್ ಆಫ್ ದ ಫೇಮಸ್ ಅಂಡ್ ಶಾಪಿಂಗ್ ಏರಿಯಾ ಆಕ್ಚುಲಿ ಪಾಡಿ ಅಂತ. ಸೊ ಶರವಣ ಸ್ಟೋರ್ಸ್ ಅಂತ ಇದೆ, ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಬಹುದು. ರೈಟ್ ಸೈಡ್ ಅಲ್ಲೂ ಕೂಡ ಪೋತಿಸ್ ಕೂಡ ಇದೆ. ಸಾಕಷ್ಟು ಶರವಣ ಸ್ಟೋರ್ಸ್ ಗಳು ನೀವು ಎಲ್ಲಾ ಕಡೆ ನೋಡಬಹುದು. ಚೆನ್ನೈಯಲ್ಲಿ ತುಂಬಾ ಫೇಮಸ್ ಆಗಿರುವಂತದ್ದು ಅಂತಹ ಶರವಣ ಸ್ಟೋರ್ ನ ನಾವೇ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಟೋಟಲ್ ಆದ 9 ಫ್ಲೋರ್ ಅನ್ನ ಹೊಂದಿದೆ. ಸೊ ಗ್ರೌಂಡ್ ಫ್ಲೋರ್ ಅನ್ನ ನೋಡಿ. ಸೊ ಟೋಟಲ್ ಆದ 9 ಫ್ಲೋರ್ ಅಂತ ಹೇಳಿದೆ ಅಲ್ವಾ. ಗ್ರೌಂಡ್ ಫ್ಲೋರ್ ಅಲ್ಲಿ ಜ್ಯುವೆಲರೀಸ್ ಗಳನ್ನೆಲ್ಲ ನೋಡಬಹುದು ನೀವು. ಸಾಕಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ಇಟ್ಟಿದ್ದಾರೆ. ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ ಸಾರೀಸ್ ಗಳು, ಟ್ರೆಡಿಷನಲ್ ಹಾಗೆ ಡಿಸೈನರ್ ಸಾರೀಸ್ ಗಳನ್ನೆಲ್ಲ ನೀವು ಇಲ್ಲಿ ಎಕ್ಸ್ಪೋರ್ಟ್ ಮಾಡಬಹುದು. ರೆಡಿಮೇಡ್ ಬ್ಲೌಸ್ ಗಳು, ವರ್ಕ್ ಬ್ಲೌಸ್ ಗಳೆಲ್ಲ ಕೂಡ ಸಿಗುತ್ತೆ. ತುಂಬಾ ರೀಸನೇಬಲ್ ಪ್ರೈಸ್ ಅಂತ ಅನಿಸ್ತು. ಸೊ ನಾನು ಬೆಂಗಳೂರು ಮತ್ತೆ ಇಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಇಲ್ಲಿ ಎಲ್ಲಾ ಕಡೆನೂ ನೀವು ಕೋಟಿಸ್ಲಿ ಶಾಪಿಂಗ್ ಮಾಡಿ, ಚೆನ್ನೈ ಸಿಲ್ಕ್ ಅಲ್ಲೇ ಮಾಡಿ, ಅಥವಾ ನೀವು ಶರವಣ ಸ್ಟೋರ್ ಅಲ್ಲೇ ಶಾಪಿಂಗ್ ಅನ್ನ ಮಾಡಿ. ಒಳ್ಳೆ ದೊಡ್ಡ ಕಾಂಪ್ಲೆಕ್ಸ್ ಗಳನ್ನ ಹೇಳ್ತಾ ಇದ್ದೀನಿ, ಶಾಪಿಂಗ್ ಕಾಂಪ್ಲೆಕ್ಸ್. ಸೊ ಅಲ್ಲಿ ಯಾವುದೇ ರೀತಿಯ ಬಾರ್ಗೇನ್ ಇರಲ್ಲ. ಅವ್ರೇನ್ ಪ್ರೈಸ್ ಅನ್ನ ಸೆಟ್ ಮಾಡಿದ್ರೆ ಅದೇ ಪ್ರೈಸಿಗೆ ನಿಮ್ಗೆ ಅದು ವರ್ತ್ ಕೂಡ ಅನ್ಸುತ್ತೆ. ಕೆಲವೊಂದ್ಸಲ ಪೇ ಮಾಡುವಾಗ ಅಷ್ಟೆಲ್ಲ ಶಾಪಿಂಗ್ ಅನ್ನ ನಾವು ಸುತ್ತಾಡಿದೀವಿ ಆಲ್ಮೋಸ್ಟ್ ಇವಾಗ. ಸೊ ಐ ಕ್ಯಾನ್ ಟೆಲ್, ನಾವು ಬೆಂಗಳೂರಲ್ಲಿ ನಮ್ಗೇನು ಸುದರ್ಶನ ಎಲ್ಲ ಇದೆ, ಅಲ್ಲೂ ಕೂಡ ನಮ್ಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಬಟ್ ಅಲ್ಲಿ ಕಂಪೇರ್ ಮಾಡಿ ನನಗೆ ಅನಿಸ್ತು ಅಂದ್ರೆ 1,500-400 ರುಪೀಸ್ ಅದ್ರ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಂತ ಅನಿಸ್ತು. ಆ್ಯಂಡ್ ಒಳ್ಳೆ ಕಲೆಕ್ಷನ್ಸ್ ಫ್ರೆಂಡ್ಸ್. ಇವನ್ ಮೆನ್ಸು, ವುಮೆನ್ಸು, ಕಿಡ್ಸ್ಗೂ ಕೂಡ ಸಾಕಷ್ಟು ಬೇರೆ ಬೇರೆ ಫ್ಲೋರ್ಗಳನ್ನು ಹಾಗೆ ಸೆಕ್ಷನ್ಸ್ಗಳನ್ನು ಇಟ್ಟಿದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಈ ಬ್ರ್ಯಾಂಡೆಡ್ ಅಂತ ಹುಡುಕ್ತಾ ಇದ್ರೆ ಐ ಥಿಂಕ್ ಮೆನ್ಸ್ ಅಲ್ಲಿ ಅಷ್ಟೇನು ಬ್ರ್ಯಾಂಡೆಡ್ ಇಲ್ಲ. ಇನ್ನು ವುಮೆನ್ಸ್ ಅಲ್ಲಿ ಬ್ರ್ಯಾಂಡೆಡ್ ಅಂತೂ ಬೇಕಾಗಿಲ್ಲ, ಯಾಕಂದ್ರೆ ಡಿಸೈನರ್ಸ್ ಆಮೇಲೆ ವರ್ಕ್ಗಳು, ಕ್ಲಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ಲಚಸ್ ಆ ಥರದ್ದೆಲ್ಲ ಹುಡುಕ್ತಾ ಇದ್ರು ಕೂಡ ಅದಕ್ಕೂ ಕೂಡ 7th ಫ್ಲೋರ್ ಅಲ್ಲಿ ಆಪ್ಷನ್ಸ್ ಇದೆ. ಸಾಕಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು 2,000-1,000 ನೀವು ಮಾಲ್ ಅಲ್ಲಿ ಏನು ರೇಟ್ ನೋಡ್ತೀರಾ ಅದೇ ಆಲ್ಮೋಸ್ಟ್ ರೇಟ್ ಇರುವಂತದ್ದು. ಬಟ್ ಕೆಲವೊಂದಿಷ್ಟುಗಳು ರೀಸನೇಬಲ್ ಪ್ರೈಸ್ ಅಲ್ಲೂ ಕೂಡ ಇದೆ. 8th ಫ್ಲೋರ್ ಅಲ್ಲಿ ನೀವು ಗಿಫ್ಟ್ ಶಾಪ್ ಗಳನ್ನ ನೋಡಬಹುದು, ಹಾಗೆ ಯುಟೆನ್ಸಿಲ್ಸ್ ಗಳನ್ನ ಕೂಡ ನೋಡಬಹುದು. ಲಾಸ್ಟ್ ಆಗಿರುವಂತ ಫ್ಲೋರ್ ಅಂದ್ರೆ 9th ಫ್ಲೋರ್. ಇಲ್ಲಿ ಕೆಫಿಟೇರಿಯಾ ಇದೆ, ಇದು ಸಖತ್ತಾಗಿರುವಂತ ಫ್ಲೋರ್ ಅಂತ ಅಂತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಫೈನಲಿ ನನ್ನ ಚಿಕ್ಕ ಬ್ಲಾಗ್. ಐ ಥಿಂಕ್ ಈ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಶರವಣ ಸ್ಟೋರ್ ಚೆನ್ನೈನ ಒಂದು ಎಕ್ಸ್ಪ್ಲೋರ್ ಮಾಡುವಂತ ಪ್ರಯತ್ನ ಈ ಬ್ಲಾಗ್ ಅಲ್ಲಿ ಇದೆ. 5:30 ಹೊರಟಿದ್ದು ಆಲ್ಮೋಸ್ಟ್ 10-10:30 ಆಗಿದೆ. ಇವಾಗ ನಾವು ಅಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನೀವೇನಾದ್ರು ಬರಕ್ ನೋಡ್ತಾ ಇದ್ರೆ ಬೆಳಗ್ಗೆನೆ ಬನ್ನಿ. ಸೊ ಆದಷ್ಟು ಬೇಗ ಬಂದು ನಿಮ್ಮ ಶಾಪಿಂಗ್ ಅನ್ನ ಮುಗಿಸ್ಕೊಂಡು ಹೋಗ್ಬೋದು. ಎಲ್ಲಾ ತರದ ಶಾಪಿಂಗು ನೀವು ಒಂದೇ ಪ್ಲೇಸ್ ಅಲ್ಲೇ ಮಾಡಬಹುದು. ಫೈನಲಿ 10:30ಗೆ ನಮ್ಮ ಶಾಪಿಂಗ್ ನಾವು ಮುಗಿತು. ಇವಾಗ ನಾವು ರಿಟರ್ನ್ ಹೋಗ್ತಾ ಇದೀವಿ ಮನೆ ಕಡೆಗೆ ಫ್ರೆಂಡ್ಸ್.